ಈ ವಿಡಿಯೋಲಿ ನಾನು 9 ಅವರ್ಸ್ ಯಾವ ರೀತಿ ಓದ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ವಿತ್ ಟೈಮಿಂಗ್ಸ್ ನಾನು ಇದರಲ್ಲಿ ಹೇಳಿದ್ದೀನಿ ನಾನೆಲ್ಲನೂ. ಅಂದರೆ ಮಾನ್ವಿನ ನೋಡಿಕೊಂಡು, ಬಿಸ್ನೆಸ್ ವರ್ಕ್ಸ್ ನೋಡಿಕೊಂಡು ಆ್ಯಂಡ್ ಕೇಸ್ ಪ್ರಿಪ್ರೇಷನ್ ಯಾವ ರೀತಿ ಅಂತ ಹೇಳಿ. ಅಂದರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊತೀನಿ, ಮಾನ್ವಿನ ನಾನೇ ನೋಡ್ಕೊತೀನಿ ಆ್ಯಂಡ್ ನನ್ನ ಬಿಸ್ನೆಸ್ ವರ್ಕ್ಸು ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಅದರ ಮಧ್ಯೆ 9 ಅವರ್ಸ್ ಯಾವ ರೀತಿ ಟೈಮ್ ಮಾಡ್ಕೊತಿದ್ದೀನಿ ಅಂದರೆ, ಮಾರ್ನಿಂಗು ನಂದು 3:30 ಎದ್ದೇಳ್ತಾ ಇದ್ದೀನಿ. 3:30ಇಂದ ಸ್ಟಾರ್ಟ್ ಮಾಡಿದ್ರೆ 6:30ವರೆಗೂ ಓದ್ಕೊತೀನಿ. ಆವಾಗ ಮೇನ್ ಸಬ್ಜೆಕ್ಟ್ಸು, ಕೋರ್ ಸಬ್ಜೆಕ್ಟ್ಸ್ ಏನಿರುತ್ತೆ ಲೈಕ್ ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ ಈ ರೀತಿ ಬರುತ್ತಲ್ಲ, ಆ ಸಬ್ಜೆಕ್ಟ್ಸ್ನ ಜಾಸ್ತಿ ಓದ್ತಾ ಇದ್ದೀನಿ. ಹೌಸ್ ವೈಫ್ ಅಂದಿದ ತಕ್ಷಣ ಅಥವಾ ಮದರ್ ಆಗಿ ಮಕ್ಕಳನ್ನ ನೋಡ್ಕೊಳ್ಳೋ ಇದರಲ್ಲಿ ನಮಗೆ ಓದೋಕ್ಕೆ ಟೈಮೇ ಸಿಗಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಕೊರಗ್ತಾರೆ. ಬಟ್ ನನಗೂ ಅದು ಫೇಸ್ ಮಾಡಿದ್ದೀನಿ. ಕೆಲವು ಸರಿ ಎವ್ರಿ ಡೇ ನನಗಿದೆ ಇದೇ ಥರ ಟೈಮ್ ಸೆಟ್ ಆಗುತ್ತೆ, ಎವ್ರಿ ಟೈಮ್ ಹಿಂಗೆ ಓದ್ಕೊತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಡೇಸಲ್ಲಿ ನಾನು ಇಷ್ಟನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಟೈಮಿಂಗ್ಸ್ ಪ್ರಕಾರ ಹೋದರೆ ಮಾರ್ನಿಂಗ್ 3:30ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಈಗ 3:30ಗೆ ಮುಗಿಸಿದ್ಮೇಲೆ 3:30 to 6 ಹಂಗೆ ಓದ್ಕೊತೀನಲ್ಲ, ಅದು ಮುಗಿದ್ಮೇಲೆ ಟಿಫನ್ ಮತ್ತು ಲಂಚು ಆವಾಗಲೇ ಪ್ರಿಪೇರ್ ಮಾಡ್ತೀನಿ. ಒಂದು 6:30 to 7:30 ಆ 1 ಅವರಲ್ಲಿ. ಇದಕ್ಕೇನಂದರೆ ಮಧ್ಯಾಹ್ನ ಮತ್ತೆ ಅಡುಗೆ ಮಾಡೋದು ಅದು ಇದು ಎಲ್ಲ ಇರಲ್ಲ. ಸೊ ಎಲ್ಲದನ್ನು ಒಂದೇ ಸರಿ ಇಟ್ಬಿಟ್ರೆ ಮಧ್ಯಾಹ್ನದವರೆಗೂ ಎಲ್ಲ ಅಡುಗೆ ಕೆಲಸಗಳು ಮುಗಿಯುತ್ತೆ. ಸೊ ಈ ರೀತಿ ಏನಾದರೂ ಟೋಫು, ಪನ್ನೀರು ಅಥವಾ ಚಿಕನ್ ಏನಾದರೂ ಮಾಡಿದಾಗ ಈ ಥರ ಮೀಲ್ ಪ್ರಿಪ್ರೇಷನ್ ಮಾಡ್ಕೊತೀನಿ ನಾನು ಮುಂಚೆನೇ. ಅಂದರೆ ನೈಟ್ ಆದರೂ ಮಾಡ್ಕೊತೀನಿ, ಇಲ್ಲ 6:30ಗೆ ಮಾರ್ನಿಂಗ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಬಿಸಿ ಬಿಸಿ ಹಾಕ್ಕೊಂಡು ತಿನ್ಬೋದು. ಸೊ ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ಎವ್ರಿ ಡೇ ಈ ರೀತಿ ಮಾಡ್ಕೊತೀನಿ ನಾನು. ನಾಳೆ ಏನು ಅಡುಗೆ ಮಾಡಬೇಕು ಇದೆಲ್ಲ ಪ್ಲ್ಯಾನ್ಸು. ಮತ್ತು 7:30 ಹಂಗೆ ಮಾನ್ವಿನ ಎಬ್ಬರಿಸಿ ಸ್ನಾನ ಎಲ್ಲ ಮಾಡಿಸಿ 8:30ವರೆಗೂ ಅವಳದೇ ಆಗುತ್ತೆ. ಅಂದರೆ ಸ್ಕೂಲಿಗೆ ಕಳಿಸೋದು, ಟಿಫನ್ ತಿನ್ನಿಸೋದು ಆ್ಯಂಡ್ ರೆಡಿ ಮಾಡೋದು, ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದು, ಇಷ್ಟು ಕೆಲಸ ಆಗುತ್ತೆ. 9 o'clockಗೆ ನಾನು ಫ್ರೀ ಆಗ್ತೀನಿ. 9 to 1 ಅವಳು ಸ್ಕೂಲ್ ಟೈಮಿಂಗ್ಸ್ ಇದೆ. ಸೊ 8:30 ಅಷ್ಟರಲ್ಲಿ ಹೋಗ್ತಾಳೆ ಅವಳು. ಇಲ್ಲ ಒಂದೊಂದು ಸರಿ ನಾನೇ ಬಿಟ್ಟು ಬರ್ತೀನಿ, ಇಲ್ಲ ಅವರು ಪಾಪ ಬಿಡ್ತಾರೆ. ಸೊ 8:30ಇಂದ 9:30ವರೆಗೂ 1 hour ಸ್ವಲ್ಪ ಮನೆ ಕೆಲಸಗಳು ನೋಡ್ಕೊತೀನಿ. ಅಂದರೆ ಈಗ ಬಟ್ಟೆ ವಾಶ್ ಮಾಡೋದು ಅಥವಾ ಏನಾದರೂ ಕ್ಲೀನಿಂಗ್ ಇದ್ದರೆ, ಅಂದರೆ ಮನೆ ಒರೆಸೋದು ಆ ರೀತಿ ಇದ್ದರೆ ಅವಾಗೆ ನೋಡ್ಕೊತೀನಿ. ಆ 1.5 ಅವರಲ್ಲಿ ಅಷ್ಟು ಸಿಗುತ್ತೆ ಟೈಮ್ ಅಷ್ಟಕ್ಕೆ. ವಾಟ್ ಎವರ್ ದ ರೀಸನ್ಸ್, ಅಂದರೆ ಏನೇ ಕೆಲಸಗಳಿರಲಿ 10 o'clockಗೆ ನಾನು ಫ್ರೀ ಮಾಡ್ಕೊಂಬಿಡ್ತೀನಿ ಎವ್ರಿ ಡೇ. 10 to 1 ನಾನು ಓದ್ಕೋಬೋದಲ್ವ, ಯಾಕಂದರೆ 9 to 1 ಮಾನ್ವಿ ಸ್ಕೂಲ್ಗೆ ಹೋಗ್ತಾಳೆ. 8:30 to 10 ನನಗೆ ಟೈಮ್ ಸಿಗುತ್ತೆ. ಏನಾದ್ರು ಕೆಲಸಗಳು ಮಾಡ್ಕೊಳ್ಳಿಕ್ಕೆ, ಪೂಜೆ ಅದು ಇದು ಏನಾದ್ರು ಇದ್ದಿದ್ದಿನ ಸ್ವಲ್ಪ ಲೇಟ್ ಆಗುತ್ತೆ. ಇಂಥ ವರ್ಕ್ ಇದ್ದಿದ್ದಿನ ಸ್ವಲ್ಪ ಬೇಗ ಮುಗಿಸ್ಕೊಬಿಡ್ತೀನಿ. ಅಂದರೆ ನಾನು ನೆನ್ನೆನೇ ಪ್ಲ್ಯಾನ್ ಮಾಡಿರ್ತೀನಿ ನಾನು ಇವತ್ತೇನು ಕೆಲಸ ಮಾಡ್ಕೋಬೇಕು ಅದು ಎಲ್ಲ. ಬಟ್ ನಾನು ಪರ್ಫೆಕ್ಷನ್ಗೆ ಅಂತ ಹೋಗ್ತಿಲ್ಲ. ಅಂದರೆ ಏನಾಗುತ್ತೆ, ಈಗ ಇಷ್ಟೇ ಚೆನ್ನಾಗಿ ಮಾಡಬೇಕು, ಇಷ್ಟು ಕೆಲಸಗಳು ಮುಗಿಸ್ಬೇಕು, ಪರ್ಫೆಕ್ಟಾಗಿ ಮಾಡಬೇಕು ನಾವು ಅಂತ ಹೋದರೆ ಯಾವುದೂ ಸರಿಯಾಗಿ ಆಗಲ್ಲ. ಪರ್ಫೆಕ್ಷನ್ನು ತಪ್ಪಲ್ಲ, ನಾನು ಆ ರೀತಿ ಹೇಳ್ತಿಲ್ಲ. ಬಟ್ ನಮಗಿರೋ ಸಮಯದಲ್ಲಿ ಈಗ ನೋಟಿಫಿಕೇಷನ್ಸ್ ಜಾಸ್ತಿ ಇದೆ, ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇದೆ. ಇವಾಗ ನಮ್ಗೆ ಆದಷ್ಟು ನಾವು ಮ್ಯಾನೇಜ್ ಮಾಡಬೇಕು ಅಷ್ಟೇ ಕೆಲಸಗಳ್ನ ಅನ್ನೋದು ನನ್ನ ಮೈಂಡಲ್ಲಿರೋದು. ಅಂದರೆ ಈಗ ಮನೇನ ಕ್ಲೀನಾಗಿ ಇಟ್ಕೋಬಾರ್ದು ಆ ರೀತಿ ನಾನು ಮಾತಾಡ್ತಿಲ್ಲ, ಇರಬೇಕು. ಬಟ್ ಅದರಿಂದನೇ ನಾವು ಯಾವಾಗೂ ಬರೀ ಮನೆ ಕೆಲಸನೇ ಮಾಡ್ಕೊಂಡಿದ್ರೆ ನಮಗೆ ಅಂತ ಟೈಮ್ ಸಿಗಲ್ವಲ್ಲ ಓದ್ಕೊಳ್ಳೋಕ್ಕೆ. ನಾನು ಏನು ಅಂದ್ಕೊಂಡು ಮಾಡ್ತಿರೋದೇನೆಂದರೆ, ಈಗ 8:30 to 10 ಅಷ್ಟೇ ನನ್ನ ಮನೆ ಕೆಲಸ ಅಂತ ಇಟ್ಕೊಂಡಿರೋದು. ಆ ಟೈಮಲ್ಲಿ ಎಲ್ಲ ಕೆಲಸ ಮುಗ್ದೋಗ್ಬೇಕು, ಪಟ ಮಾಡೋದು, ಅಥವಾ ಬೇಗ ಏನು ಟೈಮ್ ಎಲ್ಲೂ ವೇಸ್ಟ್ ಮಾಡ್ದಂಗೆ ಇಷ್ಟನ್ನು ಫ್ರೀ ಮಾಡ್ಕೊಂಬಿಡೋದು ಬೇಗ ಅನ್ನೋ ರೀತಿ ನನ್ನ ಪ್ಲ್ಯಾನ್ಸ್ ಇರೋದು. ಕೆಲವ್ರು ಹೇಳ್ತಾರೆ, ಮುಂಚೆ ಎಲ್ಲ ಓದ್ಕೊಂಡೇ ಮದುವೆ ಆಗ್ಬೋದಿತ್ತಲ್ವ, ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂದಮೇಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಮುಂಚೆನೇ ಅದನ್ನೆಲ್ಲ ಕೆರಿಯರ್ ಪ್ಲ್ಯಾನಿಂಗ್ ಮಾಡ್ಕೊಬೋದು, ಅಥವಾ ಜಾಬ್ ಎಲ್ಲ ಆದಮೇಲೆ ಮದುವೆ ಆಗ್ಬೋದಿತ್ತಲ್ವ ಅಂತ ಕೆಲವ್ರು ಸಜೆಸ್ಟ್ ಮಾಡ್ತಾರೆ. ಬಟ್ ಒನ್ ಥಿಂಗ್ ಏನಾಗಿದೆ ಅಂದರೆ, ಈಗ ನಿಮಗೆ ಗೊತ್ತು ನೋಟಿಫಿಕೇಷನ್ಸ್ ಎಷ್ಟು ವರ್ಷಗಳಾದಮೇಲೆ ಇವಾಗ ಈ ರೀತಿ ಆಗ್ತಿದೆ ಅಂತ. ಆಲ್ಮೋಸ್ಟ್ 4 to 5 years ಆಗಿದೆ ಕರೆಕ್ಟಾಗಿ ನೋಟಿಫಿಕೇಷನ್ಸ್ ಬಂದು. ಆ 4 to 5 yearsಲ್ಲಿ ಎಷ್ಟು ಲೈಫ್ ಚೇಂಜ್ ಆಗಿರುತ್ತೆ ಹೇಳಿ. ಅಂದರೆ ನಾವು ಅಂದ್ಕೊತೀವಿ, ಪ್ಲ್ಯಾನ್ ಮಾಡಿರ್ತೀವಿ ನಮ್ಮ ಜೀವನದ ಬಗ್ಗೆ, ಹೌದು ಎಲ್ಲನೂ ಕೆರಿಯರ್ ಎಲ್ಲ ಸೆಟ್ ಆಗಬೇಕು, ಹಿಂಗೆ ಹೋಗಬೇಕು, ಲೈಫ್ ಹಿಂಗಾದ್ಮೇಲೆ ಈ ರೀತಿ ದಾರಿಲಿ ಹೋದ್ಮೇಲೆ ನಾವು ಬೇರೆ ಡಿಸಿಷನ್ಸ್ ತೊಗೋಬೇಕು, ಮದುವೆ ಆಗ್ಬೋದು, ಮಕ್ಕಳಾಗ್ಬೋದು, ಎಲ್ಲನೂ ಪ್ಲ್ಯಾನ್ ಮಾಡಿರ್ತೀವಿ. ಬಟ್ ಜೀವನ ಯಾವಾಗಲೂ ನಾವು ಅಂದ್ಕೊಂಡಂಥ ಅವಕಾಶಗಳೇ ನಮಗೆ ಕೊಡಲ್ವಲ್ಲ. ಅವಕಾಶ ಸಿಕ್ಕಿರೋದು ಈಗ. ಬಟ್ ಈಗ ನಮ್ಮ ಲೈಫ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ರೀಸನ್ಸ್ ಹೇಳಿದರೆ ನೋಟಿಫಿಕೇಷನ್ಸ್ ಏನು ಸ್ಟಾಪ್ ಮಾಡಲ್ಲ ಆ್ಯಂಡ್ ಸೆಲೆಕ್ಷನ್
ಅನಲಿಸ್ಟ್ ಬಂದೇ ಬರುತ್ತೆ. ನಾವಾಗಲಿ ನೀವಾಗಲಿ ಯಾರೋ ಒಬ್ರು ಅದರಲ್ಲಿ ಇದ್ದೇ ಇರ್ತೀವಿ. ನಾವಿಲ್ಲ ಅಂದರೆ ಇನ್ನೊಬ್ಬರು ಸೆಲೆಕ್ಟ್ ಆಗ್ತಾರೆ. ಇದು ಬಿಟ್ಟರೆ ಪ್ರೋಸೆಸ್ ಅಂತೂ ನಿಲ್ಲಲ್ಲ ಅಲ್ವಾ. KS ಪ್ರಿಪ್ರೇಷನ್ ಹೆಂಗೆ ಅಂದರೆ, ಇವತ್ತೊಂದು ಮೋಟಿವೇಟೆಡ್ ಆಗಿ ತುಂಬ ಚೆನ್ನಾಗಿ ಒಂದು 11 ಅವರ್ಸ್ ಓದಿ ಅಥವಾ 10 ಅವರ್ಸ್ ಓದ್ಬಿಟ್ಟು ನಾಳೆ 1 ಅವರ್ 2 ಅವರ್ಸ್ ಓದ್ತೀವಿ ಅಂದರೆ ಆಗದೆ ಇರೋವಂಥ ಮಾತು. ಅಂದರೆ ಕ್ಲಿಯರ್ ಆಗಲ್ಲ, ಯಾಕಂದರೆ ಅಷ್ಟು ಟಾರ್ಗೆಟ್ಸ್ ಇರುತ್ತೆ, ಸಿಲೆಬಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಎಕ್ಸಾಮ್ ಟಫ್ನೆಸ್ ಕೂಡ ಜಾಸ್ತಿ ಇದೆ. ಈಗ ಆಲ್ಮೋಸ್ಟ್ UPSC ಲೆವೆಲ್ಗೆ ಎಕ್ಸಾಮ್ ಬರುತ್ತೆ. ಲಾಸ್ಟ್ ಪ್ರಿಲಿಮ್ಸ್ ಎಲ್ಲ ನೋಡಿದ್ರೆ ನಾವು ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ದ ಆ್ಯಂಡ್ ಎಷ್ಟು ಟಫ್ ಇತ್ತು ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ಬೋದು ನಾವು. ಆ್ಯಂಡ್ ಈವನ್ KE ಎಕ್ಸಾಮ್ಸ್ ಕೂಡ ಇಲ್ಲಿ ರೀಸೆಂಟಾಗಿ PC ಎಕ್ಸಾಮ್ ಆಯ್ತಲ್ಲ, ಆ ಪೇಪರೇನೆ ಎಷ್ಟು ಟಫ್ ಕೊಟ್ಟಿದ್ದ ನೋಡಿ. ಅಂದರೆ ನಾವು ಈಗ ಮನೇಲಿ ಕೂತ್ಕೊಂಡು 4 to 5 ಅವರ್ಸ್ ಅದನ್ನು ಸಾಲ್ವ್ ಮಾಡಿದ್ರೆ ಕ್ವಶನ್ ಪೇಪರ್ನ ಈಸಿಲಿ ನಾವು ಹಾಕ್ತೀವಿ. ಬಟ್ ಆ ಟೈಮಲ್ಲಿ 90 ಮಿನಿಟ್ಸಲ್ಲಿ ನಾವು ಸಾಲ್ವ್ ಮಾಡೋದು ಬೇರೆ ಚಾಲೆಂಜಿಂಗು. ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕೇ ಬೇಕಲ್ವಾ. ಈ ಕೆಲಸಗಳೆಲ್ಲ ಮುಗಿದ್ಮೇಲೆ ನನಗೆ 10 to 1 ಟೈಮ್ ಸಿಗುತ್ತೆ. ಅವಾಗ ಯಾರು ಡಿಸ್ಟರ್ಬ್ ಮಾಡೋರು ಇರಲ್ಲ ನನಗೆ ಆ್ಯಂಡ್ ಆ ಟೈಮ್ ಫ್ರೀ ಇರುತ್ತೆ. ಸೊ ಆವಾಗ ನಾನು ಒಂದು ಸ್ವಲ್ಪ ಓದ್ಕೊತೀನಿ. ಮಾರ್ನಿಂಗ್ ಒಂದು 3 ಅವರ್ಸು, ಈಗ 10 to 1 ಒಂದು 3 ಅವರ್ಸ್ ಓದ್ಕೊಂಡ್ರೆ ಒಂದು 6 ಅವರ್ಸು 1 o'clock ಅಷ್ಟರಲ್ಲಿ ಕ್ಲಿಯರ್ ಆಗಿರುತ್ತೆ ನಂದು. ಅಷ್ಟು ಟೈಮ್ ಸಿಗುತ್ತೆ ನನಗೆ. ಆಮೇಲೆ 1 o'clock ಹೋಗಿ ಮಾನ್ವಿನ ಕರ್ಕೊಂಬರ್ತೀನಿ. ಅಷ್ಟರಲ್ಲಿ ರೆಡಿ ಇರ್ತಾಳೆ ಬರೋಕ್ಕೆ, ಆಸೆಯಿಂದ ಕಾಯ್ತಿರ್ತಾಳೆ ನಾನು ಬರೋದನ್ನೇ, ಹೋಗೋದನ್ನೇ ಕಾಯ್ತಿರ್ತಾಳೆ. ಆವಾಗ ಕರ್ಕೊಂಬಂದು ಆ್ಯಂಡ್ ನನಗೆ ಕೆಲವು ಲೇಬಲ್ಸ್ ಅದು ಇದು ಪ್ರಿಂಟೌಟ್ಸ್ ಏನಾದರೂ ಬೇಕಂದರೆ ರಿಲೇಟೆಡ್ ಟು ಬಿಸ್ನೆಸ್ಸು, ಮಾನ್ವಿನ ಕರ್ಕೊಂಬಂದಾಗಲೇ ಅವನು ಪ್ರಿಂಟೌಟ್ ತೊಗೊಂಡು ಬರ್ತೀನಿ ಮನೆಗೆ. ಐ ಕ್ಲೀನ್ ದ ಮೆಸ್. ಚೆನ್ನಾಗಿತ್ತಾ? ಸಾಮಿ ಮಾಡಿದ್ದೀನಿ. ಸೊ 10 to 1 ಓದ್ಕೊಂಡಿರ್ತೀನಲ್ಲ ಒಂದು 3 ಅವರ್ಸು. ಈಗ ಮಾನ್ವಿ ಬಂದಮೇಲೆ ಏನಾದ್ರು ಪಾತ್ರೆ ತೊಳೆಯೋದು ಅಥವಾ ಮನೇಲಿ ಏನಾದ್ರು ಕೆಲಸ ಇದ್ದರೆ ಮತ್ತೆ ಈ 1 ಅವರ್ ನೋಡ್ಕೊತೀನಿ. ಅಂದರೆ ಇನ್ನು ಮಾರ್ನಿಂಗ್ 8:30 to 10 ಮಾಡಿರ್ತೀನಿ. ಬಟ್ ಅವಾಗ ಟಿಫನ್ ಎಲ್ಲ ಮಾಡಿರೋದು, ಪಾತ್ರೆ ಗೀತ್ರೆ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕ್ಲೀನಿಂಗ್ ಎಲ್ಲ ಈ 1 ಅವರಲ್ಲಿ ಇಟ್ಕೊತೀನಿ. ಅಂದರೆ ಅವನ್ನ ಕ್ಲೀನ್ ಮಾಡೋದು, ಎತ್ತಿಡೋದು, ಅಂದರೆ ಆರ್ಗನೈಸ್ ಮಾಡೋದು, ಅಥವಾ ಏನಾದರೂ ಸಂಜೆಗೆ ಏನಾದರೂ ಬೇಕಿದ್ದರೆ ಅದನ್ನು ಪ್ರಿಪೇರ್ ಮಾಡೋದು ಎಲ್ಲನೂ ಈ 1 ಅವರಲ್ಲಿ ನೋಡ್ಕೊತೀನಿ. ಇವತ್ತಿದ್ದಿದ್ದ ಕೆಲಸ ಈ ಪಾತ್ರೆ ಎಲ್ಲ ಎತ್ತಿಡೋದಿತ್ತು, ಸೊ ಅದನ್ನು ಮಾಡಿದೆ. ಅಂದರೆ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಮಾನ್ವಿ ಮಲ್ಕೊತಾಳೆ. ಸೊ ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಓದ್ಕೊಳ್ಳೋಕೆ ಟೈಮ್ ಸಿಗುತ್ತೆ ನನಗೆ. ಈಗ ಟೋಟಲ್ ಎಷ್ಟು ಅವರ್ಸ್ ನನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ, ಆ್ಯಡ್ ಮಾಡ್ತೀನಿ ನಿಮಗೆ. ಸೊ ಈ ರೀತಿ ಎಲ್ಲ ಕ್ಲೀನಾಗಿ ಇದ್ಬಿಟ್ರೆ ಮತ್ತೆ ಟೆನ್ಷನ್ ಇರಲ್ಲ, ಈ ಕೆಲಸ ಇದೆ ಮತ್ತೆ ಇದೆ ಅಂತ ಹೇಳ್ಬಿಟ್ಟು ನಾವು ಡೈವರ್ಟ್ ಆಗಲ್ಲ ಆ್ಯಂಡ್ ಓದ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಆಮೇಲೆ 3:30 to 4 ಆ ರೀತಿ ಈಗ ಆರ್ಡರ್ಸ್ ಏನಾದರೂ ಬಂದಿದ್ದರೆ ಪ್ಯಾಕ್ ಮಾಡೋದು ಅಥವಾ ರಿಟರ್ನ್ ಏನಾದರೂ ಬಂದಿರೋ ತೊಗೊಳ್ಳೋದು, ಈ ರೀತಿ ಕೆಲಸಗಳೆಲ್ಲ ಈ ಟೈಮಲ್ಲಿ ನೋಡ್ಕೊತೀನಿ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಡೈಲಿ ಅದು. ಸೊ ಅದು ಡಿಸ್ಪ್ಯಾಚ್ ಮಾಡೋಕ್ಕೆ ಕೊಟ್ಬಿಡ್ತೀನಿ, ಅವರೇ ಬಂದು ತೊಗೊಂಡೋಗ್ತಾರೆ, ಮನೆ ಹತ್ರನೇ ಪಿಕ್ ಮಾಡ್ತಾರೆ, ನಾನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ಕೆಲಸನ ನಾನು 3:30 to 4ವರೆಗೂ ಇಟ್ಕೊತೀನಿ. ಆಲ್ಮೋಸ್ಟ್ 1 ಮುಗಿಸಿದ್ರೆ 4 o'clockವರೆಗೂ ಅದೇ ಕೆಲಸ ಆಗುತ್ತೆ. ಮತ್ತೆ 4 o'clockಗೆ ಮಾನ್ವಿ ಮಲ್ಕೊಂಡ್ಬಿಡ್ತಾಳೆ. ಊಟ ಗೀಟ ಎಲ್ಲ ಮಾಡಿರ್ತಾಳೆ ಸ್ಕೂಲಿಂದ ಬಂದ್ಬಿಟ್ಟು. ಒಂದು 3:30 4 ಹಂಗೆ ಮಲ್ಕೊತಾಳೆ. ಆಲ್ಮೋಸ್ಟ್ ಒಂದು 6:30 7 ಆಗುತ್ತೆ ಅವಳು ಎದ್ದೇಳೋದು ಮತ್ತೇ. ಆವಾಗ ನಾನು ಬೆಳಗ್ಗೆ 3:30ಇಂದನೂ 1 o'clockವರೆಗೂ ಏನೇನು ಓದಿದೆ, ಆ 6 ಅವರ್ಸಲ್ಲಿ ಏನೇನು ಓದಿದೆ ಅದನ್ನು ರಿವಿಷನ್ ಮಾಡ್ಕೊತೀನಿ. ಬೇಗ ರಿವಿಷನ್ ಮುಗಿದ್ರೆ ಬೇರೆ ಏನಾದರೂ ಮೆಂಟಲ್ ಎಬಿಲಿಟಿ ಆ ರೀತಿ ಮಾಡ್ತಾಯಿದ್ದೀನಿ ರೈಟ್ ನಾವು. ಇದು ನನ್ನ ಸ್ಕೆಡ್ಯೂಲ್ ಎವ್ರಿ ಡೇ. ಆ್ಯಂಡ್ 6:30 7 ಮಾನ್ವಿ ಇದ್ದರೆ ಅವಳದು ಸ್ವಲ್ಪ ಹೋಮ್ವರ್ಕ್ ಇರುತ್ತೆ ಮಾಡಿಸೋದು. ಅಂದರೆ ಏನು ಜಾಸ್ತಿ ಇರಲ್ಲ, 1 ಪೇಜಷ್ಟು ಕೊಡ್ತಾರೆ ಅಷ್ಟೇ ಅವಳಿಗೆ. ಆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಆಲ್ಮೋಸ್ಟ್ ಒಂದು 8:30 9ವರೆಗೂ ಆಟ ಆಡಿಕೊಂಡು ಹಂಗೋ ಹಿಂಗೋ ಇರ್ತಾಳೆ, ಅಥವಾ ಸ್ವಲ್ಪ TV ನೋಡ್ತಾಳೆ. ಅದೆಲ್ಲ ಮುಗಿಸಿದ್ಮೇಲೆ ಮಲ್ಕೊಂಡ್ಬಿಡ್ತಾಳೆ ಅವಳು. ನಾನು 9 to 10 ಇನ್ನೊಂದು 1 ಅವರು ಮತ್ತೆ ಏನಾದರೂ ರಿವಿಷನ್ ಇದ್ದರೆ ಅಥವಾ ಏನಾದರೂ ಓದೋದಿದ್ದರೆ ಕರೆಂಟ್ ಅಫೇರ್ಸು ಈ ರೀತಿ ನಾನು ಏನು ಓದ್ಕೋಬೇಕು ಅಂತ ಹೇಳಿ ನಿನ್ನೆನೇ ಬರೆದಿಟ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲ ಮುಗ್ದಿದೆಯಾ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಆ 1 ಅವರಲ್ಲಿ ಇನ್ನೊಂದು ಸರಿ ನೋಡ್ಕೊಂಡ್ಬಿಡ್ತೀನಿ. ಎಲ್ಲ ಈ ಟೈಮಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇದು ನಂದು 9 ಅವರ್ಸ್ ಸ್ಟಡಿ ಸ್ಕೆಡ್ಯೂಲ್ಸು. ನಿಮಗೂ ಇದು ಪ್ಲ್ಯಾನ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.